ಹೀಗೆ ನಾನಾ ನೀನಾ ಅಂತ ಸ್ಪರ್ಧೆಗಿಳಿದು ಮುದ್ದೆ ತಿಂದು ತೇಗುತ್ತಿರುವ ಶಿಕ್ಷಕರು, ನಾವೇನು ಕಡಿಮೆ ಅಂತ ಬಾಳೆಹಣ್ಣು ತಿಂದು ತೇಗುತ್ತಿರುವ ಶಿಕ್ಷಕಿಯರ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಕೆವಿ ಶಾಲೆಯಲ್ಲಿ. ಕೆವಿ ಗ್ರೂಪ್ ಆಫ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದು ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರ ಜೊತೆ ರಾಗಿ ಮುದ್ದೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು. ಮಹಿಳೆಯರು ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕ್ಷಣಾರ್ಧದಲ್ಲಿ ಬಾಳೆಹಣ್ಣು ನುಂಗಿದ್ದು ವಿಶೇಷವಾಗಿತ್ತು. 1.5 kg ಬಾಳೆಹಣ್ಣು 2 ನಿಮಿಷದಲ್ಲಿ ತಿನ್ನಬೇಕಿತ್ತು. ಕೆಲ ಮಹಿಳೆಯರು ಬಾಳೆಹಣ್ಣು ತಿಂದು ತೆಗೆದ್ರೆ ಪುರುಷರು 2 ನಿಮಿಷದಲ್ಲಿ 7 ರಾಗಿ ಮುದ್ದೆ ತಿಂದಿದ್ದು ವಿಶೇಷ. ಸಿಕ್ಕಿದ್ದೇ ಚಾನ್ಸ್ ಅಂತ ಶಿಕ್ಷಕಿಯರು ಕೆಲ ಹೊತ್ತು ಎಲ್ಲಾ ಮರೆತು ಹಾಡುಗಳು, ಹಾಸ್ಯ, ನೃತ್ಯ, ಬಾಳೆಹಣ್ಣು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ನನ್ನ ಹೆಸರು ಪದ್ಮಾವತಿ ಅಂತ. ನಾನು ಕೆವಿ ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಬರೀ ಪಾಠ ಮತ್ತು ವಿದ್ಯಾರ್ಥಿಗಳ ಡಿಸಿಪ್ಲಿನು, ವಿದ್ಯಾರ್ಥಿಗಳನ್ನ ರೂಪ ತಿದ್ದೋದ್ರಲ್ಲೇ ನಮ್ಮ ಟೈಮೆಲ್ಲ ಆಗೋಗ್ತಾ ಇದೆ. ಬಟ್ ನಮ್ಮ ಚೇರ್ಮನ್ ಸರು ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ಮತ್ತು ಸ್ಟಾಫ್ಗೆ ಅಂತಲೇ ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಹೇಳಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಇಟ್ಟಿದ್ದಾರೆ. ಸ್ಪೋರ್ಟ್ಸ್ ಡೇ, ಕಲ್ಚರಲ್ಸ್ ಡೇಸ್ ಅಂತ. ಸೊ ಇವತ್ತು ನಾವಿರೋದು ಕಲ್ಚರಲ್ ಡೇ ಅಲ್ಲಿ. ಸೊ ಈ ಕಲ್ಚರಲ್ ಡೇ ಅಲ್ಲಿ ತುಂಬ ಇವೆಂಟ್ಸ್ ನಡೀತಾ ಇದೆ. ಸೊ ಇವಾಗ ಪ್ರೆಸೆಂಟ್ಲಿ ನಗೆ ಚಟಾಕಿ ನಡೀತಾ ಇದೆ, ಆವಾಗಲೇ ಜನಪದ ಗೀತೆ, ಭಾವಗೀತೆ ಆ್ಯಂಡ್ ಡ್ಯಾನ್ಸ್ ಇದೆ. ಇನ್ನು ನಾಳೆ ಕುಕಿಂಗ್ ವಿತೌಟ್ ಫೈರ್ ಇದೆ, ಹಾಗೆ ರಂಗೋಲಿ ಸ್ಪರ್ಧೆ ಇದೆ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಡೀತಾನೆ ಇದೆ. ಜುಲೈ ತಿಂಗಳಾದ್ಯಂತ ಪ್ರತಿದಿನ ಒಂದು ವಿಶೇಷತೆಯನ್ನು, ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ ನಾವು. ಇವತ್ತು ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಸ್ಪರ್ಧೆಗಳ ಪ್ರಾರಂಭೋತ್ಸವ. ಇವತ್ತು ಮತ್ತು ನಾಳೆ 2 ದಿನ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಲಾಗಿರುತ್ತೆ. ವಿಶೇಷವಾಗಿ ಕಳೆದ ಒಂದು 2-3 ವರ್ಷದಿಂದ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ, ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮಹಿಳೆಯರಿಗೆ, ಮತ್ತು ಸಾಮೂಹಿಕ ಗೀತೆ, ಏಕಪಾತ್ರ ಅಭಿನಯ, ನಗೆ ಚಟಾಕೆ ಮತ್ತು ರಂಗೋಲಿ, ಪ್ರಬಂಧ ಮತ್ತು ಅಡುಗೆ ಅಂದರೆ ತಯಾರಿಕೆ ಮಾಡ್ಕೊಂಡ್ಬಂದು ಒಂದು ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದಾಗ್ಬೋದು. ಈ ರೀತಿ ನಾನಾ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸಿಬ್ಬಂದಿ ವರ್ಗದವರು ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. CVV ರವರ ಜಯಂತಿ ಅಂಗವಾಗಿ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.